ನಮಸ್ಕಾರ ಸ್ನೇಹಿತರೆ, ನಿಮ್ಗೆಲ್ಲ ತಿಳಿದೇ ಇರಬಹುದು, ಭಾರತದ 2011ರ ಸೆನ್ಸಸ್ ಪ್ರಕಾರ ನಮ್ಮ ದೇಶದಲ್ಲಿ 122 ಪ್ರಮುಖ ಭಾಷೆಗಳಿದೆಯಂತೆ. ಪ್ರಮುಖ ಭಾಷೆಗಳು ಅಂದ್ರೆ 10,000ಕ್ಕೂ ಹೆಚ್ಚಿನ ಜನ ಆ ಭಾಷೆನ ಮಾತಾಡ್ತಿರ್ಬೇಕು. ಈ 122 ಭಾಷೆಗಳಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಶಾಸ್ತ್ರೀಯ ಭಾಷೆ ಅನ್ನೋ ಸ್ಥಾನ ಸಿಕ್ಕಿರೋದು ಮಾತ್ರ ಕೆಲವೇ ಭಾಷೆಗಳಿಗೆ. ಅದರಲ್ಲಿ ನಮ್ಮ ಕನ್ನಡ ಸಹ ಒಂದು ಅನ್ನೋದು ನಮ್ಮ ಹೆಮ್ಮೆ. 2004ರಲ್ಲಿ ತಮಿಳ್ ಭಾಷೆಗೆ ಪ್ರಥಮ ಬಾರಿಗೆ ಶಾಸ್ತ್ರೀಯ ಸ್ಥಾನ ಸಿಗುತ್ತೆ. 2005ರಲ್ಲಿ ಸಂಸ್ಕೃತಕ್ಕೆ, 2008ರಲ್ಲಿ ಕನ್ನಡ ಮತ್ತು ತೆಲುಗಿಗೆ, 2013ರಲ್ಲಿ ಮಲಯಾಳಂ, 2014ರಲ್ಲಿ ಒಡಿಯಾ, 2024ರಲ್ಲಿ ರೀಸೆಂಟ್ ಆಗಿ ಅಸ್ಸಾಮೀಸ್, ಬೆಂಗಾಲಿ, ಮರಾಠಿ, ಪಾಳಿ ಹಾಗೂ ಪ್ರಾಕೃತ್ ಈ ಎಲ್ಲಾ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನನ ಕೊಟ್ಟಿದ್ದಾರೆ. ಈ ಶಾಸ್ತ್ರೀಯ ಭಾಷೆ ಅನ್ನೋ ಸ್ಥಾನನ ಪಡ್ಕೋಬೇಕಂದ್ರೆ ಆ ಭಾಷೆಗೆ ತನ್ನದೇ ಆದಂತಹ ಸ್ವಂತ ಲಿಪಿ ಇರಬೇಕು. ಭಾಷೆ ಯಾವುದೇ ಬೇರೆ ಭಾಷೆಗಳಿಂದ ಯಾವ ಲಿಪಿಯನ್ನಾಗಲಿ ಎರವಲು ಪಡ್ಕೊಂಡಿರಬಾರ್ದು. ಹಾಗೆ ತುಂಬಾ ಪುರಾತನವಾದ ಕೃತಿಗಳು ಲಭ್ಯ ಇರಬೇಕು. ಈ ರೀತಿ ಯಾವುದೇ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಾಗ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಆ ಭಾಷೆಗೂ ಹಾಗೂ ಅದರ ಸಾಹಿತ್ಯಕ್ಕೆ ಒಂದು ಅಧಿಕೃತ ಮನ್ನಣೆ ಸಿಗುತ್ತೆ. ಈ ಭಾಷೆಯ ಐತಿಹಾಸಿಕ ಮಹತ್ವ ದೇಶ ವಿದೇಶ ಮಟ್ಟದಲ್ಲಿ ಗುರುತಿಸಲ್ಪಡುತ್ತೆ. ಈ ರೀತಿ ಈ ಭಾಷೆಗಳ ಮೇಲೆ ಅಧ್ಯಯನ ಮಾಡ್ಲಿಕ್ಕೋಸ್ಕರನೇ ಎಷ್ಟೋ ವಿಶ್ವವಿದ್ಯಾನಿಲಯಗಳಿಗೆ ಸ್ಪೆಷಲ್ ಚೇರ್ಸ್ ಇರುತ್ತೆ. ಅಲ್ಲಿ ಓದುವಂತ ರಿಸರ್ಚ್ ಸ್ಕಾಲರ್ಸಿಗಾಗಿರ್ಬೋದು ಅಥವಾ ವಿದ್ಯಾರ್ಥಿಗಳಿಗೆ ಅನುದಾನ ಸಹ ಸಿಗ್ತಾ ಇರುತ್ತೆ. ಕೃತಿಗಳನ್ನ, ಸಾಹಿತ್ಯದ ಪ್ರತಿಗಳನ್ನ ತುಂಬಾ ವರ್ಷಗಳ ಕಾಲ ಸಂರಕ್ಷಣೆ ಸಹ ಮಾಡ್ತಾರೆ.